ಶ್ರೀಕೃಷ್ಣನ ಜ್ಞಾನ ಕಷ್ಟನನ್ನು ಸರಿಯಾಗಿ ಅರಿತವರು ಮೂರೇ ಜನ. ಮೊದಲನೆಯವ ಸುಧಾಮ, ಎರಡನೆಯವ ವಿದುರ ಮತ್ತು ಮೂರನೆಯವ ಅಕ್ರೂರ. ಈ ಮೂವರಿಗೆ ಮಾತ್ರ ಶ್ರೀಕೃಷ್ಣನ ಒರಿಜಿನಾಲಿಟಿ ಗೊತ್ತು. ಮಿಕ್ಕುಳಿದವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೃಷ್ಣನನ್ನೇ ಸಂಶಯಿಸಿದರು. ಆದರೆ ಕೃಷ್ಣ ಅದಕ್ಕಾಗಿ ಬೇಸರಿಸಲಿಲ್ಲ. ಕೃಷ್ಣ ವಿಶ್ವರೂಪ ದರ್ಶನ ಮಾಡಿಸುವವರೆಗೆ ಪಾರ್ಥನಿಗೂ ಆತನ ಅಸಲಿಯತ್ತಿನಲ್ಲಿ ನಂಬಿಕೆ ಇರಲಿಲ್ಲ. ಅಶ್ವತ್ಥಾಮೋ ಹತಾಯ ಕುಂಜರ ಎಂದು ಕೂಗಿ ಹೇಳುವಂತೆ ಯುಧಿಷ್ಠಿರನಿಗೆ ಸ್ವತಃ ಶ್ರೀಕೃಷ್ಣ ಹೇಳಿದರೆ ಧರ್ಮರಾಯ ಸಂದೇಹಿಸಿದ. ಗಾಳಿಯಲ್ಲಿ ಹಾರುತ್ತಿದ್ದ ಧರ್ಮರಾಯನ ರಥ ಆ ಕ್ಷಣಕ್ಕೊಮ್ಮೆ ನೆಲಕ್ಕೆ ಕುಸಿಯಿತು. ಕೃಷ್ಣನ ಮನಸ್ಸು ರುಕ್ಮಿಣಿ ಸತ್ಯಭಾಮೆಯರಿಗೂ ತಿಳಿದಿರಲಿಲ್ಲ. ತುಲಾಭಾರದ ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ. ಗೋಪಿಕೆಯರಿಗೆ, ಗೋಪಬಾಲರಿಗೆ, ನಂದಗೋಪನಿಗೆ, ವಸುದೇವನಿಗೆ, ಹಡೆದಮ್ಮ ದೇವಕಿಗೆ, ಪುರೆದಮ್ಮ ಯಶೋದೆಗೆ ಯಾರ್ಯಾರಿಗೂ ಕೃಷ್ಣನ ಪೂರ್ಣತ್ವದ ಅರಿವಿರಲಿಲ್ಲ. ಕೃಷ್ಣ ತಾನು ಯಾರೆಂಬುದನ್ನು ಅವರಲ್ಲಿ ಹೇಳಿಕೊಳ್ಳಲೂ ಇಲ್ಲ.